Good morning, students. ಇವತ್ತಿನ ದಿವಸ ಫಸ್ಟ್ ಲ್ಯಾಂಗ್ವೇಜ್ 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಫಸ್ಟ್ ಲೆಸನನ್ನು ನೋಡೋಣ. ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ರಿಟರ್ನ್ ಬೈ ರವೀಂದ್ರನಾಥ್ ಟ್ಯಾಗೋರ್. ಸೊ ರವೀಂದ್ರನಾಥ್ ಟ್ಯಾಗೋರ್ ಅವ್ರ ಬಗ್ಗೆ ನಾವು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅವ್ರ ಬಗ್ಗೆ ಏನು ಜಾಸ್ತಿ ಇಂಟ್ರಡಕ್ಷನ್ ಹೇಳ್ತಕ್ಕಂಥದ್ದು ನೆಸಿಟಿ ಇಲ್ಲ. ಯಾಕೆಂದರೆ ಅವರು ವೆಲ್ ನೋನ್ ಪೋಯೆಟ್ ಇದ್ದಾರೆ, ಕೊರಿಯೋಗ್ರಾಫರ್ ಇದ್ದಾರೆ, ರೈಟರ್ ಇದ್ದಾರೆ. ಸೊ ನಮ್ಮ ನ್ಯಾಷನಲ್ ಆ್ಯಂಥಮನ್ನು ಕೂಡ ಅವರೇ ಬರೆದಿದ್ದಾರೆ. ನಮ್ಮದ್ರ ಜೊತೆಗೆ ಬಾಂಗ್ಲಾದೇಶದ್ದು ಕೂಡ ಅವರೇ ಬರೆದಿದ್ದಾರೆ. ಇವನ್ ಶ್ರೀಲಂಕನ್ ನ್ಯಾಷನಲ್ ಆ್ಯಂಥಮ್ ಕೂಡ ಅವರೇ ಬರೆದಿರ್ತಕ್ಕಂಥ ಒಂದು ಪೋಯಮ್ ಮೇಲೆ ಬೇಸ್ಡ್ ಇದೆ. ಅದು ಶ್ರೀಲಂಕನ್ ಆ್ಯಂಥಮ್ ತುಂಬ ಮಾಡಿಫಿಕೇಷನ್ಸ್ ಆಗಿದೆ. ಹಾಗಾಗಿ ಅದನ್ನು ನಾವು ಕೌಂಟ್ ಮಾಡದೇ ಇದ್ದರೂ ಕೂಡ ಎರಡೂ ದೇಶಗಳ ನ್ಯಾಷನಲ್ ಆ್ಯಂಥಮನ್ನು ರವೀಂದ್ರನಾಥ್ ಟ್ಯಾಗೋರ್ ಬರೆದಿದ್ದಾರೆ, ಇಂಡಿಯಾ ಮತ್ತು ಬಾಂಗ್ಲಾದೇಶ. ಸೊ ಇವರು 1861 ಹುಟ್ಟಿದ್ದಾರೆ. 1941 ಅವ್ರ ಡೆತ್ ಆಯಿತು. 1913 ಅವರಿಗೆ ನೊಬೆಲ್ ಅವಾರ್ಡ್ ಕೂಡ ಬಂದಿದೆ ಲಿಟ್ರೇಚರ್ಗೆ, ಅವರ ಗೀತಾಂಜಲಿ ಕಲೆಕ್ಷನ್ ಆಫ್ ಪೋಯಮ್ಸಿಗೆ. ಸೊ ಇಲ್ಲಿ ಈ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕು. ಸೊ ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಈ ರೈಟಿಂಗ್ ಪೀಸಲ್ಲಿ ಕ್ರಿಯೇಟಿವಿಟಿ, ಬ್ಯೂಟಿ, ಇಮ್ಯಾಜಿನೇಷನ್ ಮತ್ತು ಆರ್ಟ್ ಇನ್ ಹ್ಯೂಮನ್ ಲೈಫ್ಗೆ ಅವರು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಸೊ ಒಂದು ವರ್ಕರ್ಸ್ ಪ್ಯಾರಡೈಸ್ ಏನನ್ನು ರಿಪ್ರೆಸೆಂಟ್ ಮಾಡುತ್ತೆ ಇಲ್ಲಿ? ವರ್ಕರ್ಸ್ ಪ್ಯಾರಡೈಸ್ ಅಂತಂದ್ರೆ ಏನು? ಕೆಲಸ ಮಾಡೋರು ಸ್ವರ್ಗ. ಪ್ಯಾರಡೈಸ್ ಅಂದರೆ ಸ್ವರ್ಗ. ರಾಂಗ್ ಮ್ಯಾನ್ ಅಂತಂದರೆ ಆ ವರ್ಕರ್ಸ್ ಪ್ಯಾರಡೈಸ್ಗೆ ಸೂಟಬಲ್ ಇರಲಾರ್ದಂಥ ವ್ಯಕ್ತಿ ಕೆಲಸ ಮಾಡಿರೋ ಸ್ವರ್ಗದಲ್ಲಿ ಹೋದರೆ ಏನಾಗುತ್ತೆ, ಅದರ ಪರಿಣಾಮಗಳೇನು? ಸೊ ಅದನ್ನು ಇಲ್ಲಿ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಈ ವರ್ಕರ್ಸ್ ಪ್ಯಾರಡೈಸ್ ಏನು ತೋರಿಸುತ್ತೆ? ಇದು ಅ ಸೊಸೈಟಿ ಫೋಕಸ್ಡ್ ಓನ್ಲಿ ಆನ್ ವರ್ಕ್, discipline, order and utility. That is what is represented in workers paradise. ರಾಂಗ್ ಮ್ಯಾನ್ ಏನು ರಿಪ್ರೆಸೆಂಟ್ ಮಾಡ್ತಾನೆ? ರಾಂಗ್ ಮ್ಯಾನ್ ಫ್ರೀಡಮನ್ನು ರಿಪ್ರೆಸೆಂಟ್ ಮಾಡ್ತಾನೆ, ಆರ್ಟನ್ನು ರಿಪ್ರೆಸೆಂಟ್ ಮಾಡ್ತಾನೆ, ಅವನ ಡ್ರೀಮ್ಸನ್ನು ರಿಪ್ರೆಸೆಂಟ್ ಮಾಡ್ತಾನೆ, ಇಮೋಷನ್ಸನ್ನು ರಿಪ್ರೆಸೆಂಟ್ ಮಾಡ್ತಾನೆ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಆರ್ಟಿಸ್ಟಿಕ್ ಕ್ರಿಯೇಟಿವಿಟಿಯನ್ನು ಅವನು ರಿಪ್ರೆಸೆಂಟ್ ಮಾಡ್ತಾನೆ. ಸೊ ಇಲ್ಲಿ ಎರಡು ಥರದ ರಿಪ್ರೆಸೆಂಟೇಷನ್ನ ನಾವು ನೋಡ್ಬೋದು. ಸೊ ಇಲ್ಲಿ ಟ್ಯಾಗೋರ್ ಅವರು ಈ ಲೆಸನಲ್ಲಿ ಏನು ಹೇಳೋದಕ್ಕೆ ನಮಗೆ ಬಯಸ್ತಾ ಇದ್ದಾರೆ ಅಂದರೆ, ಜೀವನ ಬರೀ ಕೆಲಸದ ಮೇಲೆ ಅಥವಾ ಎಫಿಷಿಯನ್ಸಿ ಮೇಲೆ ಬೇಸ್ಡ್ ಆಗಿಬಿಟ್ರೆ ಅದು ಮೆಕ್ಯಾನಿಕಲ್ ಆಗಿ ಹೋಗ್ತದೆ. ಜೀವನ ಮೆಕ್ಯಾನಿಕಲ್ ಆಗಿಬಿಡ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಮಾಡಿದ್ದೆ ಮಾಡೋದು, ಯಾವುದೇ ಎಂಟರ್ಟೈನ್ಮೆಂಟ್ ಇಲ್ಲ, ಟೈಮ್ ಟು ಟೈಮ್ಸ್ ಹೋಗೋದು, ಟೈಮ್ ಟು ಟೈಮ್ ಬರೋದು, ರೈಟ್ ಟೈಮಿಗೆ ಊಟ ಮಾಡೋದು, ರೈಟ್ ಟೈಮ್ ಮಲಗೋದು, ರೈಟ್ ಮೊನೋಟೋನಸ್ ಆಗಿಬಿಡ್ತದೆ, ಬೋರಿಂಗ್ ಆಗಿಬಿಡ್ತದೆ, ಜಾಯ್ಲೆಸ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಇಲ್ಲಿ ರಾಂಗ್ ಮ್ಯಾನ್ ಒಂದು ಚೇಂಜನ್ನು ತರ್ತಾನೆ, ಡಿಫ್ರೆಂಟ್ ಕೈಂಡ್ ಆಫ್ ಚೇಂಜ್. ಯಾವ ರೀತಿ ಚೇಂಜ್ ಅಂತಂದರೆ, ಒಂದು ಇಮ್ಯಾಜಿನೇಷನನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಆಮೇಲೆ ಒಂದು ಬ್ಯೂಟಿಯನ್ನು ಅವನು ವರ್ಕರ್ಸ್ ಪ್ಯಾರಡೈಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾನೆ. ಯಾಕಂದರೆ ವರ್ಕರ್ಸ್ ಪ್ಯಾರಡೈಸ್ ಒಂದು ರಿಜಿಡ್ ವರ್ಲ್ಡ್ ಆಗಿ ಅವನಿಗೆ ಕಾಣಿಸ್ತದೆ. ಅಲ್ಲೇನೂ ಚೇಂಜ್ ಇಲ್ಲ, ಬರೀ ಕೆಲಸ, ಎಲ್ಲರೂ ಕೆಲಸ ಮಾಡೋರೇ ವರ್ಕರ್ಸ್ ಪ್ಯಾರಡೈಸಲ್ಲಿ. ಏನು ಎಂಟರ್ಟೈನ್ಮೆಂಟ್ ಇಲ್ಲ, ಆರ್ಟ್ ಇಲ್ಲ, ಪಿಕ್ಚರ್ಸ್ ಇಲ್ಲ, ಎಂಥದ್ದು ಇಲ್ಲ. ಸೊ ಹಾಗಾಗಿ ಅಲ್ಲಿ ವರ್ಕರ್ಸ್ ಪ್ಯಾರಡೈಸಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ಇವನು ರಾಂಗ್ ಮ್ಯಾನ್ ಆಗಿ ಕಾಣಿಸ್ತಾನೆ. ಆದರೆ ಇನ್ನೊಂದು ರೀತಿಯಿಂದ ನಾವು ನೋಡಿದ್ರೆ, ಈ ರಾಂಗ್ ಮ್ಯಾನ್ ಈ ವರ್ಕರ್ಸ್ ಪ್ಯಾರಡೈಸ್ನಲ್ಲಿ ಕೆಲಸ ಮಾಡೋದಕ್ಕೆ ಅಡಿಕ್ಟ್ ಆಗಿರ್ತಕ್ಕಂಥ ಜನರಿಗೆ ಜೀವನ ಏನು ಅನ್ನೋದನ್ನು ತೋರಿಸ್ಕೊಡ್ತಾನೆ. ಜೀವನ ಯಾವಾಗ ನಮ್ಮದು ಕಂಪ್ಲೀಟ್ ಆಗುತ್ತೆ, ಜೀವನದಲ್ಲಿ ಎಲ್ಲ ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಆರ್ಟ್ ಇರಬೇಕು, ಡ್ರಾಯಿಂಗ್ ಇರಬೇಕು, ಪಿಕ್ಚರ್ಸ್ ಇರಬೇಕು, ಎಲ್ಲವನ್ನೂ ನಾವು ಎಂಜಾಯ್ ಮಾಡೋದನ್ನು ಕಲಿಬೇಕು ಕೆಲಸದ ಜೊತೆಗೆ.
ಹಾಗೆ ಮಾಡೋದ್ರಿಂದ ನಮ್ಮ ಲೈಫನ್ನು ನಾವು ಮೀನಿಂಗ್ಫುಲ್ಲಾಗಿ ಮಾಡ್ಕೋಬೋದು. ಸೊ ಇದನ್ನು ಅವರು ತುಂಬ ಚೆನ್ನಾಗಿ ಈ ಸೆಂಟ್ರಲ್ ಐಡಿಯಾನ ಇದರಲ್ಲಿ ನಮಗೆ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಲೆಸನ್ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಇದೆ. ಸೊ ನಾವಿದನ್ನೀಗ ಓದ್ತಾ ಹೋಗೋಣ. A man had never believed in mere utility. ಹಂಗಂದ್ರೇನು? ಮ್ಯಾನ್ ಹ್ಯಾಡ್ ನೆವರ್ ಬಿಲೀವ್ಡ್ ಇನ್ ಮಿಯರ್ ಯುಟಿಲಿಟಿ ಅಂದರೆ ಯಾವಾಗಲೂ ಮನುಷ್ಯ ಪ್ರಾಕ್ಟಿಕಲ್ ಯೂಸ್ ಮತ್ತು ಯೂಸ್ಫುಲ್ನೆಸ್ಸನ್ನೇ ನಂಬಿಕೊಂಡು ಜೀವನ ಮಾಡಿಲ್ಲ. ಅಂದರೆ ಅವನು ಬೇರೆಯವರಲ್ಲಿ ಕೂಡ ನಂಬಿಕೆ ಇಟ್ಟವಂತನಾಗಿರ್ತಿದ್ದ. ಕೆಲಸ ಬೇಕು, ಮನುಷ್ಯನಿಗೆ ಕೆಲಸ ಬೇಕು, ಅದರ ಜೊತೆಗೆ ಆರ್ಟ್ ಬೇಕು, ಫೀಲಿಂಗ್ಸ್ ಬೇಕು, ಇಮ್ಯಾಜಿನೇಷನ್ ಬೇಕು, ಹೈಯರ್ ವ್ಯಾಲ್ಯೂಸ್ ಬೇಕು, ಬಿಯಾಂಡ್ ಯೂಸ್ಫುಲ್ನೆಸ್ ಆ್ಯಂಡ್ ಪ್ರಾಫಿಟ್. ಎಲ್ಲವನ್ನೂ ನಾವು ಪ್ರಾಫಿಟ್ ದೃಷ್ಟಿಯಿಂದ ನೋಡೋಕ್ಕಾಗಲ್ಲ, ಎಲ್ಲವನ್ನೂ ನಾವು ಅರ್ನಿಂಗ್ ದೃಷ್ಟಿಯಿಂದ ನೋಡೋದಕ್ಕೆ ಆಗೋದಿಲ್ಲ. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಲಿಟ್ರೇಚರ್ನಲ್ಲಿ ಯಾವಾಗಲೂ ಮನುಷ್ಯ ಒಂದು ನೇಚರನ್ನು, ಕ್ರಿಯೇಟಿವಿಟಿಯನ್ನು, ಇಮೋಷನ್ಸ್ಗಳನ್ನು ಅವರು ಎಕ್ಸ್ಪ್ರೆಸ್ ಮಾಡೋದನ್ನು ನಾವು ನೋಡ್ತೀವಿ. ಲಿಟ್ರೇಚರ್ನಲ್ಲಿ ಯಾವಾಗಲೂ ಈ ಕಂಟೆಂಟ್ ತುಂಬಾ ಹೆವಿಯಾಗಿರ್ತದೆ. ನೇಚರ್, ಕ್ರಿಯೇಟಿವಿಟಿ ಮತ್ತು ಇಮೋಷನ್ಸ್. ಅದನ್ನು ಬಿಟ್ಟು ಬರೀ ಒಂದು ವರ್ಕನ್ನು ಗೇನ್ ಸಲುವಾಗಿ ಮಾಡೋದನ್ನು ಲಿಟ್ರೇಚರ್ನಲ್ಲಿ ಯಾವಾಗಲೂ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಸೊ ಇದು ಒಂದು ಸಿಂಪಲ್ ಎಕ್ಸಾಂಪಲ್ ಇದೆ ಈ ಸೆಂಟ್ರಲ್ ಐಡಿಯಾಗೆ ನಾವು ಹೇಳಬೇಕಾದ್ರೆ. ಇನ್ನೊಂದು ಎಕ್ಸಾಂಪಲ್ ನಾವು ಏನು ಕೊಡ್ಬೋದು ಅಂದರೆ, ಈಗ ಇಬ್ಬರು ಹುಡುಗರು ಇದ್ದಾರೆ, ಅವರು ಒಬ್ಬ ಓದೋದ್ರಲ್ಲಿ ಯಾವಾಗಲೂ ಓದ್ತಾನೆ ಇರ್ತಾನೆ, ಇನ್ನೊಬ್ಬ ಹುಡುಗ ಇದ್ದಾನೆ ಬರೀ ಆಟನೇ ಆಡ್ತಾ ಇರ್ತಾನೆ, ಟೈಮ್ ವೇಸ್ಟ್ ಮಾಡ್ತಾನೆ, ಟಿ ವಿ ನೋಡ್ತಾನೆ, ಫ್ರೆಂಡ್ಸ್ ಜೊತೆ ಆಟ ಆಡ್ತಾನೆ, ಮೊಬೈಲಲ್ಲಿ ಬ್ಯುಸಿಯಾಗಿರ್ತಾನೆ. ಸೊ ಈ ಎರಡು ಥರದ್ದು ವ್ಯಕ್ತಿಗಳಲ್ಲಿ ನಾವು ಲೈಫಿನ ಬ್ಯಾಲೆನ್ಸನ್ನು ಕಾಣೋಕ್ಕೆ ಆಗೋದಿಲ್ಲ. ಒಬ್ಬನು ಬುಕ್ ವರ್ಮ್ ಆಗಿದ್ದಾನೆ, ಒಬ್ಬನು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ. ಸೊ ಈ ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡೋದನ್ನು ಯಾವಾಗ ಕಲಿತೀವಿ ಆವಾಗ ನಮ್ಮ ಜೀವನ ಚೆನ್ನಾಗಿರ್ತದೆ. ಸೊ ಹಾಗಾಗಿ ಫಸ್ಟ್ ಪ್ಯಾರಾದಲ್ಲಿ ಅದನ್ನೇ ಹೈಲೈಟ್ ಮಾಡಿ ಹೇಳಿದ್ದಾರೆ. ಈವನ್ ಒಂದೇ ಸೆಂಟೆನ್ಸ್ ಇದೆ, ಅದು ತುಂಬಾ ಇಂಪಾರ್ಟೆಂಟಾಗಿ ಮೀನಿಂಗ್ಫುಲ್ ಇದೆ. ಅ ಮ್ಯಾನ್ ಹ್ಯಾಡ್ ನೆವರ್ ಬಿಲೀವ್ಡ್ ಇನ್ ಮಿಯರ್ ಯುಟಿಲಿಟಿ. ಮನುಷ್ಯ ಎಂದಿಗೂ ಬರೀ ತನ್ನ ಕೆಲಸ ಸಲುವಾಗಿ, ತನಗೆ ಗೇನ್ ಆಗೋದಕ್ಕೆ, ತನಗೆ ದುಡ್ಡು ಬರೋದಕ್ಕೆ, ತನಗೆ ಬೇಕಾದನ್ನು ಸಂಪಾದನೆ ಮಾಡೋದಕ್ಕಾಗಿಯೇ ಯಾವಾಗಲೂ ಕೆಲಸ ಮಾಡ್ತಾ ಇರೋದಿಲ್ಲ. ಅವನು ಎಲ್ಲದರಲ್ಲೂ ಬಿಲೀವ್ ಮಾಡ್ತಾನೆ. ಅವನಿಗೆ ಆರ್ಟ್ ಬೇಕು, ಪಿಕ್ಚರ್ ಬೇಕು, ಡ್ಯಾನ್ಸ್ ಬೇಕು, ರೈಟ್? ಸೊ ದಟ್ ಈಸ್ ವಾಟ್ ಹ್ಯಾಸ್ ಬಿನ್ ಹೈಲೈಟೆಡ್ ಇನ್ ದ ಫಸ್ಟ್ ಲೈನ್. ಹ್ಯಾವಿಂಗ್ ಹ್ಯಾಡ್ ನೋ ಯೂಸ್ಫುಲ್ ವರ್ಕ್ ಹಿ ಅಂಡಲ್ಜ್ ಇನ್ ಮ್ಯಾಡ್ ವಿಮ್ಸ್. ಅಂದರೆ ಅವನಿಗೆ ಯಾವುದೇ ಕೆಲಸ ಮಾಡೋಕ್ಕೆ ಇರಲಿಲ್ಲ. ಸೊ ಹಾಗಾಗಿ ಅವನೇನು ಮಾಡ್ತಾ ಇದ್ದ ಅಂದರೆ, ಹಿ ಇಂಡಲ್ಜ್ ಇನ್ ಮ್ಯಾಡ್ ವಿಮ್ಸ್. ಇಂಡಲ್ಜ್ ಅಂದರೆ ಅವನು ಯಾವಾಗಲೂ ಬ್ಯುಸಿ ಆಗಿರ್ತಾ ಇದ್ದ ತನ್ನಷ್ಟಕ್ಕೆ ತಾನೇ. ಎದರಲ್ಲಿ? ಮ್ಯಾಡ್ ವಿಮ್ಸ್. ಮ್ಯಾಡ್ ವಿಮ್ಸ್ ವಿಮ್ಸ್ ಅಂದರೆ ಇಮ್ಯಾಜಿನೇಷನ್. ನೀವು ಸಡನ್ಲಿ ನಮ್ಮ ತಲೆಯಲ್ಲಿ ಏನು ಬರ್ತದೆ ಅದನ್ನು ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ದಟ್ ಈಸ್ ವಿಮ್ಸ್. ಮ್ಯಾಡ್ ವಿಮ್ಸ್ ಅಂದರೆ ಕ್ರೇಜಿ ಆಗಿರ್ತಕ್ಕಂಥ ಇಮ್ಯಾಜಿನೇಷನ್ಸ್ಗಳನ್ನು ಅವನು ಪ್ರಾಕ್ಟಿಕಲ್ ಆಗಿ ಮಾಡೋಕ್ಕೆ ಹೋಗ್ತಾ ಇದ್ದ. ಹಿ ಮೇಡ್ ಲಿಟಲ್ ಪೀಸಸ್ ಆಫ್ ಸ್ಕಲ್ಪ್ಚರ್, men, women and castles, quaint earthen things dotted over with seashells. ಅವನು ಏನು ಮಾಡ್ತಾ ಇದ್ದ? ಯಾವಾಗಲೂ ಯೂಶ್ವಲಿ ಸ್ಕಲ್ಪ್ಚರ್ಗಳನ್ನು ಮಾಡ್ತಾ ಇದ್ದ. ಮನುಷ್ಯರ ಸ್ಕಲ್ಪ್ಚರ್ ಮಾಡ್ತಾ ಇದ್ದ, ಲೇಡೀಸ್ ಸ್ಕಲ್ಪ್ಚರ್ ಮಾಡ್ತಾ ಇದ್ದ, ಕ್ಯಾಸಲ್ಸ್ ಮಾಡ್ತಾ ಇದ್ದ. ಕ್ಯಾಸಲ್ ಅಂತಂದರೆ ದೊಡ್ಡ ದೊಡ್ಡ ಅರಮನೆಗಳು, ಬಿಲ್ಡಿಂಗ್ಸ್ಗಳನ್ನು ಮಾಡ್ತಾ ಇದ್ದ. ಆಮೇಲೆ ಅರ್ದನ್ ಥಿಂಗ್ಸ್ಗಳನ್ನು ಡಾಟೆಡ್ ವಿತ್ ಸೀಶಲ್ಸ್. ಕ್ವಾಯಿಂಟ್ ಅರ್ದನ್ ಅಂತಂದರೆ ಅನ್ಯೂಶುವಲ್ ಬಟ್ ಅಟ್ರಾಕ್ಟಿವ್. ಸೊ ಆ ಥರದ್ದು, ಅದಕ್ಕೆ ಕ್ವಾಯಿಂಟ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಮಣ್ಣಲ್ಲಿ ಮಾಡಿರ್ತಕ್ಕಂಥ ಈ ಬೇರೆ ಬೇರೆ ಆರ್ಟಿಸ್ಟಿಕ್ ಕಲೆಗಳನ್ನು ಅದರಲ್ಲಿ ಪ್ರದರ್ಶನ ಮಾಡ್ತಾ ಇದ್ದ. ಅವುಗಳನ್ನು ಅವನು ಸೀಶೆಲ್ಸ್ಗಳಿಂದೆಲ್ಲ ಡೆಕೋರೇಟ್ ಮಾಡ್ತಾ ಇದ್ದ. ಜೊತೆಗೆ ಹಿ ಪೇಂಟೆಡ್, ಅವುಗಳ ಮೇಲೆ ಬಣ್ಣ ಕೂಡ ಹಾಕ್ತಾ ಇದ್ದ. ಥಸ್ ಹಿ ವೇಸ್ಟೆಡ್ ಹಿಸ್ ಟೈಮ್ ಆನ್ ಆಲ್ ದಟ್ ವಾಸ್ ಯೂಸ್ಲೆಸ್, ನೀಡ್ಲೆಸ್. People laughed at him. At times he vowed to shake off his whims, but they lingered in his mind. ಸೊ ಅವನು ಏನು ಮಾಡ್ತಾ ಇದ್ದ ಅಂತಂದರೆ, ಪೇಂಟ್ ಮಾಡಿದ್ರ ಜೊತೆಗೆ
ಆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದ, ಆದರೆ ಅವೆಲ್ಲ ಯೂಸ್ಲೆಸ್ ಮತ್ತು ನೀಡ್ಲೆಸ್ ಆಗಿರ್ತಾ ಇತ್ತು. ಜನರಿಗೆ ಏನೋ ಅದರಿಂದ ಬೆನಿಫಿಟ್ ಆಗಿರಲಾರ್ದಂಥ ಕೆಲಸಗಳನ್ನು ಮಾಡ್ತಾ ಇದ್ದ. ಜನ ಅವನು ನೋಡಿ ನಗ್ತಾ ಇದ್ದರು ಮೋಸ್ಟ್ ಆಫ್ ದಿ ಟೈಮ್. ಆಮೇಲೆ ಸಮ್ ಟೈಮ್ಸ್ ಅವ್ನಿಗೆ ಏನು ಅನಿಸ್ತಾ ಇತ್ತು ಅಂದರೆ, ಹಿ ವೌಟ್ ಟು ಶೇಕ್ ಆಫ್ ಹಿಸ್ ಬಿಮ್ಸ್, ಅವುಗಳನ್ನೆಲ್ಲ ಬಿಟ್ಟು ಬಿಡಬೇಕು ಅಂತ ಅವನಿಗೆ ಅನಿಸ್ತಾ ಇತ್ತು. ನಾನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿ ಜನ ನಗ್ತಾರೆ ಅಂಥೇಳಿ. ಆದರೆ ಯಾವಾಗಲೂ ಅವನ ತಲೆಯಲ್ಲಿ ಅವನಿಗೆ ಏನು ವಿಚಾರಗಳು ಬರ್ತಾಯಿದ್ದು ಅದನ್ನೇ ಮಾಡೋದಕ್ಕೆ ಅವನು ಪ್ರಯತ್ನ ಮಾಡ್ತಾ ಇದ್ದ. Some boys seldom play their books and yet pass their test. A similar thing happened to this man. He spent his earth life in useless work, and yet after his death, the gates of heaven opened wide for him. So some boys seldom play their books and yet pass their test. ಇದು ನೋಡಿ ಸೆಂಟೆನ್ಸ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತಂದರೆ, ಕೆಲವು ಹುಡುಗರು ಸೆಲ್ಡಮ್ ಅಂದರೆ ರ್ಯಾಂಡಮ್ಲಿ ಅವಾಗವಾಗ ಪೇಪರ್ಗಳನ್ನು ತಿರುವಿ ಹಾಕ್ತಾ ಇರ್ತಾರೆ, ಬುಕ್ಸ್ಗಳನ್ನು, ಟೆಕ್ಸ್ಟ್ ಬುಕ್ಗಳನ್ನು. ಆದರೂ ಕೂಡ ಅವರು ಎಕ್ಸಾಮ್ ಪಾಸ್ ಆಗ್ತಾರೆ, ಸೀರಿಯಸ್ ಆಗಿ ಓದಿರೋದಿಲ್ಲ. ಹಾಗೆಯೇ ಈ ವ್ಯಕ್ತಿ ಕೂಡ ಯಾವುದೇ ಪುಣ್ಯ ಕಾರ್ಯ ಮಾಡಲಾರ್ದೇನೆ, ಅಂಥ ಒಂದು ಹೇಳ್ಕೊಳ್ತಕ್ಕಂಥ ಕೆಲಸ ಏನೂ ಮಾಡಲಾರ್ದೇನೆ ಎಲ್ಲ ಯೂಸ್ಲೆಸ್ ವರ್ಕ್ ಮಾಡಿ ಅವನು ಸತ್ತಾದಮೇಲೆ, ಅವನು ತೀರ್ಕೊಂಡಾದಮೇಲೆ ಸ್ವರ್ಗಕ್ಕೆ ಹೋಗ್ಬಿಡ್ತಾನೆ. ದ ಗೇಟ್ಸ್ ಆಫ್ ಹೆವನ್ ಓಪನ್ಡ್ ವೈಡ್ ಫಾರ್ ಹಿಮ್. ಬಟ್ ದ ಮೂವಿಂಗ್ ಫಿಂಗರ್ ರೈಟ್ಸ್ ಈವನ್ ಇನ್ ಹೆವನ್. ಮೂವಿಂಗ್ ಫಿಂಗರ್. But the moving finger writes in heaven. So it came to pass that the aerial messenger who took charge of the man made a mistake and found him a place in workers' paradise. So moving finger writes even in heaven ಅಂತಂದರೆ ಏನು? ಮೂವಿಂಗ್ ಫಿಂಗರ್ ಅಂತಂದರೆ ಇದು ಫೇತನ್ನು ಸಿಂಬಲೈಸ್ ಮಾಡ್ತದೆ. ಸೊ ಟೈಮ್ ಆ್ಯಂಡ್ ಡೆಸ್ಟಿನಿ ನೆವರ್ ಸ್ಟಾಪ್, ರೈಟ್? ಯಾರ ಅದೃಷ್ಟದಲ್ಲಿ, ಹಣೆಬರದಲ್ಲಿ ಏನಿದೆಯೋ ಅದು ಆಗುತ್ತೆ. ಸೊ ಹಾಗಾಗಿ ಈ ಮನುಷ್ಯನ ಹಣೆಬರದಲ್ಲಿ ಏನಿತ್ತು, ಇವನು ಸ್ವರ್ಗಕ್ಕೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಇವನು ಸ್ವರ್ಗದ ದಾರಿನ ಹಿಡಿತಾನೆ. ಹೇಗೆ ಅಂತಂದರೆ, ಸೊ ಇಟ್ ಕೇಮ್ ಟು ಪಾಸ್ ದಟ್ ದ ಏರಿಯಲ್ ಮೆಸೆಂಜರ್ ಹೂ ಟುಕ್ ಚಾರ್ಜ್ ಆಫ್ ದ ಮ್ಯಾನ್ ಮೇಡ್ ಎ ಮಿಸ್ಟೇಕ್. ಆ ಏರಿಯಲ್ ಮೆಸೆಂಜರ್ ಅಂದರೆ ಇವನು ಸತ್ತಾದ್ಮೇಲೆ ಇವನ ಆತ್ಮವನ್ನು ಏನು ತೊಗೊಂಡೋಗ್ಬೇಕಾಗಿತ್ತು ಆ ಒಂದು ಏಂಜಲ್, ಸೊ ಅವ್ರ ಕಡೆಯಿಂದ ಮಿಸ್ಟೇಕ್ ಆಗ್ತದೆ. ಏನು ಮಾಡ್ತಾರೆ ಅವರು, ಇವನನ್ನು ತಪ್ಪಿ ವರ್ಕರ್ಸ್ ಪ್ಯಾರಡೈಸಲ್ಲಿ ಇವನನ್ನು ಬಿಟ್ಟು ಬಿಡ್ತಾರೆ. ಇನ್ ದಿಸ್ ಪ್ಯಾರಡೈಸ್ ಯು ಫೈಂಡ್ ಎವ್ರಿಥಿಂಗ್ ಎಕ್ಸೆಪ್ಟ್ ಲೀಜರ್. ಸೊ ಈ ಪ್ಯಾರಡೈಸಲ್ಲಿ, ಎಂಥ ಪ್ಯಾರಡೈಸಲ್ಲಿ ಅವನು ತಂದು ಬಿಡ್ತಾರೆ ಅಂದರೆ, ಅಲ್ಲಿ ಫ್ರೀ ಟೈಮ್, ಲೀಜರ್ ಅಂದ್ರೇನು ಫ್ರೀ ಟೈಮನ್ನು ಬಿಟ್ಟು ಎಲ್ಲ ಇದೆ ಅಲ್ಲಿ. So here men say, God, we haven't a moment to spare. Women whisper, let's move on. Time's a-flying. All exclaim, this time is precious. We have our hands full. We make use of every single minute. They sigh complainingly, and yet those words make them happy and exalted. ಸೊ ಅಲ್ಲಿರ್ತಕ್ಕಂಥ ಜನರು ಯಾವುದೇ ರೀತಿಯಿಂದ ಲೀಜರ್ ಇರದೇ ಇದ್ದರೂ ಕೂಡ ಅವರು ಮಾಡ್ತಕ್ಕಂಥ ಕೆಲಸದಲ್ಲಿ ಅವರಿಗೆ ಸಂತೃಪ್ತಿ ಇದೆ. ಯಾವಾಗಲೂ ಕೆಲಸ ಮಾಡೋದ್ರಲ್ಲಿ ಅವರು ಸಂತೃಪ್ತಿಯನ್ನು ಕಾಣ್ಕೊತಾರೆ. ಹಾಗಾಗಿ ಅವ್ರು ಹೇಳ್ತಾರೆ, ಗಾಡ್, ವಿ ಹ್ಯಾವಂಟ್ ಎ ಮೂಮೆಂಟ್ ಟು ಸ್ಪೇರ್. ಒಂದು ನಿಮಿಷ ಕೂಡ ನಾವು ಫ್ರೀ ಇಲ್ಲ. ಲೇಡೀಸ್ ಹೇಳ್ತಾರೆ, ಲೆಟ್ಸ್ ಮೂವ್ ಆನ್, ಟೈಮ್ಸ್ ಫ್ಲೈಯಿಂಗ್. ಸಮಯ ಹಾಳಾಗ್ತಾ ಇದೆ, ನಡೀರಿ ಬೇಗ ಕೆಲಸ ಮಾಡೋಣ. ಸೊ ಟೈಮ್ ಈಸ್ ಪ್ರೀಷಿಯಸ್. ಮತ್ತೊಬ್ರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ, ವಿ ಹ್ಯಾವ್ ಅವರ್ ಹ್ಯಾಂಡ್ಸ್ ಫುಲ್. ನಮಗೆ ಕೈ ತುಂಬ ಕೆಲಸ ಇದೆ. ವಿ ಮೇಕ್ ಯೂಸ್ ಆಫ್ ಎವ್ರಿ ಸಿಂಗಲ್ ಮಿನಿಟ್. ಒಂದೊಂದು ನಿಮಿಷ ಕೂಡ ನಮಗೆ ಇಂಪಾರ್ಟೆಂಟ್ ಇದೆ, ಅದನ್ನು ಯೂಸ್ ಮಾಡ್ಕೋಬೇಕು. ಸೊ ಹೀಗೆಲ್ಲ ಕಂಪ್ಲೇನಿಂಗ್ಲಿ ಅವರು ಹೇಳಿದ್ರು ಕೂಡ ಆ ಮಾಡ್ತಕ್ಕಂಥ ಕೆಲಸದಲ್ಲಿ, ಆ ಬ್ಯುಸಿನೆಸ್ಸಲ್ಲಿ ಅವರು ಸಂತೋಷವಾಗಿ